ಹಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳು ತರಗತಿ 8 ಗಣಿತದ ಅಧ್ಯಾಯ 1 ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಈಗ ನೀವು ನಿಮ್ಮ ಸಣ್ಣ ತರಗತಿಯಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನ ಕಲ್ತಿರ್ತೀರಾ. 6ನೇಲಿ ಕಲ್ತಿದ್ದೀರಿ, 7ನೇಲಿ ಕಲ್ತಿದ್ದೀರಿ ಅಲ್ವಾ? ಅದನ್ನ ಸ್ವಲ್ಪ ರಿಕಾಲ್ ಮಾಡ್ತಾ ಮಾಡ್ತಾ ನಾವು ಭಾಗಲಬ್ಧ ಸಂಖ್ಯೆಗಳಿಗೆ ಹೋಗುವ. ಈಗ ನಿಮಗೆ ಅಂದ್ರೆ 7ನೇಯಲ್ಲಿ ಸಮೀಕರಣಗಳನ್ನ ಬಿಡಿಸುವುದು ಹೇಗೆ ಅಂತ ಕಲ್ತಿದ್ದೀರಿ ಅಲ್ವಾ? ಸಮೀಕರಣಗಳನ್ನ ಬಿಡಿಸುವುದು ಹೇಗೆ ಅಂತ 7ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಈಗ ಇಲ್ಲೊಂದು ಸಮೀಕರಣ ಉಂಟು, ಅದನ್ನ ಬಿಡಿಸಿ ನೋಡೋಣ ಹೇಗೆ ಬಿಡಿಸುವುದು. x + 2 ಅಂದರೆ 13. ನಾವೀಗ ಯಾವ್ದನ್ನು ಕಂಡು ಹಿಡಬೇಕು? x ಅನ್ನು ಕಂಡು ಹಿಡಬೇಕು. x ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ವಾ, ಅನ್ನೂನ್ ಅಂತ ಹೇಳ್ತೇವೆ, ನಮ್ಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ನಾವು x ಅನ್ನ ಕಂಡು ಹಿಡಿಬೇಕು. x ಅನ್ನ ಕಂಡು ಹಿಡಿಬೇಕಾದ್ರೆ ಅದರ ಹತ್ತಿರ ಇರುವ ಈ 2ಅನ್ನ ಈ ಬಲಬದಿಯಲ್ಲಿರುವ ಸಂಖ್ಯೆಯ ಕಡೆಗೆ ನಾವು ಅದನ್ನ ವರ್ಗಾಯಿಸ್ಬೇಕು ಅಲ್ವಾ? +2 ಏನಿದೆ ನೋಡಿ, ಅದನ್ನ ಈ 13ರ ಹತ್ರ ವರ್ಗಾಯಿಸ್ಬೇಕು. ಆಗ ಇದು +2 ಹೋಗ್ತಾ ಇದೆ, +2 ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನು ಉಳಿಯಿತು? ಏನು ಉಳಿಲಿಲ್ಲ. ಹಾಗಾದ್ರೆ ಇದರ ಮಧ್ಯದಲ್ಲಿ ಏನಿದೆ? ಸಮ ಚಿಹ್ನೆ ಇದೆ, ಮತ್ತೆ ಬಲಬದಿಯಲ್ಲಿ ಆಲ್ರೆಡಿ 13 ಇದೆ. ಅದನ್ನ ಬರೆಯುವ. ಈಗ ಈ +2 ಈಚೆಗೆ ಬರುವಾಗ ಏನಾಗ್ತದೆ? ಅದರ ಮೂಲಭೂತ ಕ್ರಿಯೆ ಏನಾಗ್ತದೆ ನೋಡಿ, ಅದು ಬದಲಾಗ್ತದೆ. ಅಂದ್ರೆ ಪ್ಲಸ್ ಇದ್ದದು ಇಲ್ಲಿಗೆ ಬರುವಾಗ ಏನಾಗ್ತದೆ? ಮೈನಸ್ ಆಗ್ತದೆ. ಈಗ +2 ಇದ್ದದನ್ನ ನಾವು ಏನಂತ ಬರಿಬೇಕು? -2 ಅಂತ ಹೇಳಿ ಬರಿಬೇಕು. ಈಗ x ಅಂತ ಹೇಳಿದ್ರೆ 13 - 2, 13ರಿಂದ 2ಅನ್ನ ಕಳೆದಾಗ ಎಷ್ಟು ಬಂತು? 11. 11 ಒಂದು ಯಾವ ಸಂಖ್ಯೆಯಾಗಿದೆ? 11 ಅನ್ನೋದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಲ್ವಾ? ಸ್ವಾಭಾವಿಕ ಸಂಖ್ಯೆಯಾಗಿದೆ. ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ನಾವು ಕಲ್ತಿದ್ದೇವೆ. ಸ್ವಾಭಾವಿಕ ಸಂಖ್ಯೆಯನ್ನ n ಎಂಬ ಅಕ್ಷರದಿಂದ ಬರಿತೇವೆ. ಇದು 1ರಿಂದ ಶುರುವಾಗಿ ಯಾವುದರವರೆಗೆ? ಅನಂತದವರೆಗೆ ಸಾಗುವಂತಹ ಸಂಖ್ಯೆಗಳು ಅಲ್ವಾ ಸ್ವಾಭಾವಿಕ ಸಂಖ್ಯೆ. ಹಾಗೆಯೇ ಈಗ ನೆಕ್ಸ್ಟ್ ನೋಡಿ, ಇನ್ನೊಂದು ಸಮೀಕರಣ ಇದೆ. x + 5 ಅಂದರೆ 5. ಈಗ ಇಲ್ಲಿ ಏನ್ ಮಾಡ್ಬೇಕು? ಹಾಗೆ ಮಾಡುದು. x ಅನ್ನ ನಾವು ಕಂಡು ಹಿಡಿಯುವುದು, ಅನಂತರ ಈ +5 ಅನ್ನ ನಾವು ಆಚೆಗೆ ಕಳಿಸಬೇಕು. ಆಗ ಇಲ್ಲಿ ಉಳಿದಂತಹದ್ದು 5 ಮತ್ತೆ ಬಲಬದಿಯಲ್ಲಿರುವ 5. ಈ +5 ಈಚೆಗೆ ಬರುವಾಗ ಏನಾಗ್ತದೆ? -5 ಆಗ್ತದೆ. ಒಂದು ವೇಳೆ ಇಲ್ಲಿ -5 ಇದ್ದಿದ್ರೆ ಏನಾಗ್ತದೆ? ಅದು +5 ಆಗ್ತದೆ. ಆಯ್ತಾ? ಈಗ 5ರಿಂದ 5ಅನ್ನ ಕಳೆಯುವಾಗ ಉತ್ತರ ಎಷ್ಟು ಬಂತು? 0 ಬಂತು. 0 ಅನ್ನೋದು ಯಾವ ಸಂಖ್ಯೆ? 0 ಅನ್ನೋದು ಒಂದು ಪೂರ್ಣ ಸಂಖ್ಯೆ ಅಲ್ವಾ? ಪೂರ್ಣ ಸಂಖ್ಯೆಗಳ ಗಣಗಳನ್ನು ಕೂಡ ನಾವು ಕಲ್ತಿದ್ದೇವೆ. ಹೋಲ್ ನಂಬರ್ ಅಂತ ಹೇಳ್ತೇವೆ, W ಎನ್ನುವ ಸಂಕೇತದಿಂದ ಸೂಚಿಸ್ತೇವೆ. ಇದು ಎಷ್ಟರಿಂದ ಸ್ಟಾರ್ಟ್ ಆಗ್ತದೆ? 0ಯಿಂದ ಈ ಸಂಖ್ಯೆಗಳ ಗುಂಪು ಸ್ಟಾರ್ಟ್ ಆಗ್ತದೆ. ಹಾಗೆ ಇದು ಕೂಡ ಅನಂತದವರೆಗೆ ಸಾಗುವಂತಹ ಸಂಖ್ಯೆಗಳು ಅಲ್ವಾ? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿದೆ? ಪೂರ್ಣ ಸಂಖ್ಯೆಗಳಾಗಿದೆ. ಆದರೆ ಎಲ್ಲಾ ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಲ್ಲ. ಯಾಕೆ ಹೇಳಿದ್ರೆ 0 ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಬರುವುದಿಲ್ಲ. ಓಕೆ, ಇದಿಷ್ಟು ಕಲ್ತ ನಂತರ ನೀವೇನ್ ಕಲ್ತಿದ್ದೀರಿ? ಇನ್ನೊಂದು ನೋಡಿ, x + 18 ಅಂದರೆ 5. ಈಗ ಇದನ್ನು ಕೂಡ ಹಾಗೆ. ಈಗ ನಾವೇನ್ ಮಾಡ್ಬೇಕು? x ಅನ್ನ ಕಂಡು ಹಿಡಿಬೇಕು. +18 ಅನ್ನು ನಾವ್ ಏನ್ ಮಾಡ್ಬೇಕು? ಆಚೆಗೆ ಕಳಿಸ್ಬೇಕು. ಆಗ ಇಲ್ಲಿ ಏನು ಉಳಿದಿದೆ? ಸಮ ಚಿಹ್ನೆ ಉಳಿದಿದೆ, ಮತ್ತೆ ಬಲಭಾಗದಲ್ಲಿ 5 ಇದೆ. ಈ +5 ಈಚೆಗೆ ಬರುವಾಗ ಅದು ಏನಾಗ್ತದೆ? ಆಗ ಹೇಳಿದ ಹಾಗೆ ಮೈನಸ್ ಆಗ್ತದೆ. ಈಗ ನನಗೆ ನೀವು ಹೇಳಬೇಕು, ಈಗ ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದ್ದಾಗ ನಾವು ಸಂಖ್ಯೆಗಳನ್ನ ಏನ್ ಮಾಡ್ಲಿಕ್ಕೆ? ಕಳೀಲಿಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಲಿಕ್ಕೆ ಅಲ್ವಾ? 18ರಿಂದ 5ಅನ್ನ ಕಳೀರಿ ನೋಡೋಣ. 18ರಿಂದ 5ಅನ್ನ ಕಳೆದ್ರೆ ಎಷ್ಟು ಉಳಿತದೆ? 13 ಉಳಿತದೆ. ನೀವೀಗ ಕಳಿತಾ ಇರುವುದು ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆಯಿಂದ. ಹಾಗಾಗಿ ಇಲ್ಲಿ ಯಾವ ಚಿಹ್ನೆ ಬರ್ತದೆ? -13 ಬರ್ತದೆ. ಈಗ -13 ಅನ್ನೋದು ಯಾವ ಸಂಖ್ಯೆ? ಇದೊಂದು ಪೂರ್ಣಾಂಕ. -13 ಅನ್ನೋದು ಯಾವ ಸಂಖ್ಯೆ? ಪೂರ್ಣಾಂಕ ಆಗಿದೆ. ಇಂಟೀಜರ್ ಅಂತೇವೆ ನಾವು ಅಲ್ವಾ? Z ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಇದು ಮೈನಸ್ ಸಂಖ್ಯೆಯಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅನಂತದವರೆಗೆ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಅನಂತದವರೆಗೆ ಸಾಗುವಂತಹ ಸಂಖ್ಯೆಗಳು ಅಂದ್ರೆ ಧನ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಋಣ ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಂತಹ ಒಂದು ಸಂಖ್ಯೆಗಳ ಗಣವನ್ನ ನಾವು ಪೂರ್ಣಾಂಕಗಳು ಅಂತ ಹೇಳ್ತೇವೆ ಅಲ್ವಾ? ಇದಿಷ್ಟು ಕಲ್ತಿದ್ದೇವೆ. ಈಗ ಪುನಃ ನೋಡಿ, ಒಂದು ಸರಳ ಸಮೀಕರಣ ಇದೆ, ಅದನ್ನ ನೋಡುವ. ಈಗ ಇಲ್ಲಿ ನೋಡಿ,
2x ಅಂದರೆ 3. ಇದನ್ನ ಏನ್ ಮಾಡ್ಲಿಕ್ಕೆ, ನಮಗೆ ಬೇಕಾದದ್ದು x ಮಾತ್ರ. x ನ ಹತ್ರ ಇರುವ ಸಂಖ್ಯೆಯನ್ನ ನಾವು ಆಚೆಗೆ ಕಳಿಸ್ಬೇಕು. ಈಗ ಈಗ x ಹತ್ರ 2 ಇದೆ, 2ನ್ನ ನಾವು ಆಚೆಗೆ ಕಳಿಸ್ಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೇಕು ನೋಡಿ, ಇದು 2ನ್ನ ಈಚೆಗೆ ಕಳಿಸ್ಬೇಕು. x ಇಲ್ಲಿದೆ, ಮತ್ತೆ ಸಮ ಚಿಹ್ನೆ ಇದೆ, ಹಾಗೆ ಬಲಬದಿಯಲ್ಲಿ 3 ಇದೆ. ಈಗ 2 ಎಲ್ಲಿ ಹೋಗ್ತದೆ, ಪ್ಲಸ್ ಇದ್ರೆ ಅದು ಮೈನಸ್ ಆಗ್ತದೆ, ಮೈನಸ್ ಇದ್ರೆ ಪ್ಲಸ್ ಆಗ್ತದೆ. ಈಗ 2ರ ಹತ್ರ ಒಟ್ಟಿಗೆ ಇರುವುದರಿಂದ ಅದರ ಅರ್ಥ ಏನು, ಗುಣಕಾರದ ರೀತಿಯಲ್ಲಿದೆ ಅಲ್ವಾ. ಗುಣಕಾರ ಆಚೆ ಬದಿಗೆ ಹೋಗುವಾಗ ಭಾಗಕಾರ, ಮೂಲಭೂತ ಚಿಹ್ನೆಯೇ ಬದಲಾಗ್ತದೆ. ಸೊ ಅದು ಭಾಗಕಾರ ಆಗ್ತದೆ. ಅಂದ್ರೆ x ಅಂದರೆ 3 ಭಾಗಿಸು 2 ಆಗ್ತದೆ. ಈಗ 3ನ್ನ 2ರಿಂದ ಭಾಗಿಸ್ಲಿಕ್ಕೆ ಆಗುದಿಲ್ಲ, ಅದು ನಮ್ಗೊಂದೇನೋ ಒಂದು ಸಂಖ್ಯೆ ಸಿಕ್ಕಿತ್ತು ಅಲ್ವಾ. ಈ ಸಂಖ್ಯೆ ನೋಡಿ, ಮತ್ತೆ ಇಲ್ಲಿ ಒಂದು ನೋಡಿ, ಹೀಗೆ ಇಲ್ಲಿ ಕೂಡ ನೋಡಿ, 5x + 7 ಅಂದರೆ 0. ನಮ್ಗೀಗ ಏನ್ ಬೇಕು, x ಅನ್ನ ಕಂಡು ಹಿಡಿಬೇಕು. x ಹತ್ರ ಇದ್ರೆ ಎಲ್ಲಾ ನಂಬರ್ಗಳನ್ನ ನಾವು ಆಚೆಗೆ ಮಾಡ್ಬೇಕು. ಈಗ ಮೊದಲಿಗೆ +7 ನಾವು 0 ಬದಿಗೆ ಕಳಿಸುವ. ಹಾಗೆ ಇಲ್ಲಿ ಸಮಚಿಹ್ನೆ ಇದೆ, ಅದನ್ನ ಹಾಕ್ತೇನೆ. 0 ಬದಲು ಇದೇನಾಗ್ತಾ ಇದೆ, +7 ಈಚೆಗೆ ಬರ್ತಾ ಇದೆ, ಆಗ -7 ಆಗ್ತದೆ. ಈಗ ನೋಡಿ, x ನ ಹತ್ರನೇ ಇರುವುದರಿಂದ, ಅಂದ್ರೆ ಅದು ಗುಣಕಾರ ಆಗಿರುವ ಕಾರಣ ಇಲ್ಲಿ ಇನ್ನೊಂದು ಸ್ಟೆಪ್ ಬರಿಬೇಕಾಗ್ತದೆ, -7 ಭಾಗಿಸು 5. ಈಗ ಎರಡೂ ಕಡೆಗಳಲ್ಲಿ ಸಂಖ್ಯೆಗಳನ್ನ ಗಮನಿಸಿ. ಒಂದು x ಅಂತ ಹೇಳಿದ್ರೆ 3/2 ಅಥವಾ 2ನೇ 3. ಇನ್ನೊಂದು ನೋಡಿ, x ಅಂತ ಹೇಳಿದ್ರೆ 5ನೇ -7. ಈ ಎರಡೂ ಸಂಖ್ಯೆಗಳು ಕೂಡ ಪೂರ್ಣ ಸಂಖ್ಯೆಗಳು ಅಲ್ಲ, ಆಚಿಂದ ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ, ಪೂರ್ಣಾಂಕಗಳು ಅಲ್ಲ. ಹಾಗಾದ್ರೆ ಈ ಸಂಖ್ಯೆಗಳನ್ನ, ಅಂದ್ರೆ ಒಂದು ಭಾಗಾಕಾರ ರೀತಿಯಲ್ಲಿರುವ ಸಂಖ್ಯೆಗಳನ್ನ ಅಥವಾ ಭಿನ್ನರಾಶಿ ರೂಪದಲ್ಲಿರುವ ಸಂಖ್ಯೆಗಳನ್ನ ನಾವೇನಂತ ಹೇಳ್ತೇವೆ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ, ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಯಾವತ್ತು ಯಾವ ರೀತಿಯಲ್ಲಿ ಇರ್ತದೆ, ಭಾಗಕಾರದ ರೀತಿಯಲ್ಲಿ ಇರ್ತದೆ. ಅಂದ್ರೆ ಭಿನ್ನ ರಾಶಿ ನಾವು ಹೇಗೆ ಬರಿತೇವೆ ನೋಡಿ, ಅಂಶ ಮತ್ತು ಛೇದದಲ್ಲಿ, ಹಾಗೆಯೇ ಇದನ್ನು ಕೂಡ ಹಾಗೆಯೇ ಬರಿತೇವೆ. ಅಂಶ ಮತ್ತು ಛೇದಕ್ಕೆ ಅನುಸಾರವಾಗಿ ಭಾಗಲಬ್ಧ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ತೇವೆ, ಬರಿತೇವೆ. ಅರ್ಥ ಆಯ್ತು ನಿಮಗೆ? ಈಗ ನೋಡಿ, ಇಷ್ಟಾದ ನಂತರ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು. ಅದನ್ನ ಮುಂದಕ್ಕೆ ನಾನು ವಿವರಿಸ್ತೇನೆ ಭಾಗಲಬ್ಧ ಸಂಖ್ಯೆಗಳು ಬರುವಾಗ. ಈಗ ನಾವು ಕೆಲವೊಂದು ಸಂಖ್ಯಾ ಗುಣಗಳನ್ನ ಕಲ್ತಿದ್ದೇವೆ ಅಲ್ವಾ, ನಮ್ಮ ಸಣ್ಣ ತರಗತಿಯಲ್ಲಿ. ಅಂದ್ರೆ 6ನೇಲಿ 7ನೇಲಿ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಹಾಗೆ ಸ್ವಾಭಾವಿಕ ಸಂಖ್ಯೆಗಳ ಗುಣಲಕ್ಷಣಗಳನ್ನ ಕಲ್ತಿದ್ದೇವೆ. ಯಾವುದೆಲ್ಲ? ಒಂದು ಆವೃತ ಗುಣ, ಪರಿವರ್ತನೀಯ ಗುಣ, ಸಹವರ್ತನೀಯ ಗುಣ, ವಿಭಾಜಕ ಗುಣ ಅಲ್ವಾ. ಅದನ್ನ ನಾವು ಪ್ರತಿಯೊಂದು ಗಣಿತದ ಮೂಲಭೂತ ಕ್ರಿಯೆಗೂ ಅನುಗುಣವಾಗಿ ಕಲ್ತಿದ್ದೇವೆ. ಅಂದ್ರೆ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ್ತತೆಯನ್ನು ಹೊಂದಿದೆವೆ ಅಥವಾ ಗುಣಾಕಾರದಲ್ಲಿ ಆವೃತ್ತತೆಯನ್ನು ಹೊಂದಿದೆಯೇ, ಹಾಗೆ ಕಲ್ತಿದ್ದೇವೆ. ಈಗ ಇಲ್ಲಿ ಕೂಡ ನಾವು ಭಾಗಲಬ್ಧ ಸಂಖ್ಯೆಗಳ ಆವೃತ್ತತೆಯನ್ನ ಕಲೀಲಿಕ್ಕೆ ಇದ್ದೇವೆ. ಅರ್ಥ ಆಯ್ತಾ? ಸೊ ನೋಡುವ. ಓಕೆ, ಈಗ ಮೊದಲಿಗೆ ಇರುವಂತಹದ್ದು ಪೂರ್ಣ ಸಂಖ್ಯೆಗಳು. ಆಯ್ತಾ? ಪೂರ್ಣ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳನ್ನ ನೋಡುವ, ಸ್ವಾಭಾವಿಕ ಸಂಖ್ಯೆಗಳಂತ ಹಾಕುವ. ಓಕೆ, ಇಲ್ಲಿಗೆ ಮೊದಲಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ನೋಡುವ. ಸ್ವಾಭಾವಿಕ ಸಂಖ್ಯೆಗಳು ಆವೃತ್ತತೆಯನ್ನ ಹೊಂದಿದೆಯೇ ಅಂತ ಹೇಳಿ ನೋಡುವ. ಸ್ವಾಭಾವಿಕ ಸಂಖ್ಯೆ ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಸಂಕಲನದಲ್ಲಿ ಆವೃತ್ತತೆಯನ್ನ ಹೊಂದಿದೆಯೇ ಅಂತ ಹೇಳಿ ನೋಡುವ. ಸಂಕಲನದಲ್ಲಿ ಆವೃತ್ತತೆಯನ್ನು ಹೊಂದಿದೆಯೇ ಎಂದು ನೋಡುವ. ಸಂಕಲನದಲ್ಲಿ ಆವೃತ್ತತೆಯನ್ನು ಹೊಂದಿದೆ ಅಥವಾ ಹೊಂದಿಲ್ಲ ಅಂತ ಹೇಳುವುದಕ್ಕೆ ಹೇಗೆ ಹೇಳುದು ನೋಡಿ. ಏನ್ ಮಾಡ್ಬೇಕಿಲ್ಲಿ, ಯಾವುದೇ ಎರಡು ಸಂಖ್ಯೆಗಳನ್ನ ತಕೊಳ್ಳಿ. ಆಯ್ತಾ? ಎಕ್ಸ್ ಬೇಡ, ನಾವು ಯಾವ್ದೊಂದು ಕಾಮನ್ ಆಗಿರುವ ಒಂದು ಸಂಖ್ಯೆಗಳನ್ನ ತಕೊಳ್ಳಿ. 3 + 2 ಸಣ್ಣ ಸಂಖ್ಯೆಗಳನ್ನ ತಕೊಂಡೆ. 3 ಮತ್ತು 2 ಎರಡೂ ಕೂಡ ಸ್ವಾಭಾವಿಕ ಸಂಖ್ಯೆಗಳು. ಬಂದ ಉತ್ತರ ಎಷ್ಟಾಗ್ತದೆ? 3 + 2 ಮಾಡಿದಾಗ ಎಷ್ಟು ಬರ್ತದೆ? 5. 5 ಅನ್ನೋದು ಸ್ವಾಭಾವಿಕ ಸಂಖ್ಯೆಯಾ? ಹೌದು, 5 ಅನ್ನೋದು ಸ್ವಾಭಾವಿಕ ಸಂಖ್ಯೆಯೇ ಆಗಿದೆ ಅಲ್ವಾ. ಬಂದ ಉತ್ತರ ಸ್ವಾಭಾವಿಕ ಸಂಖ್ಯೆಯೇ ಆಗಿರ್ಬೇಕು. ಹಾಗಾದರೆ ಸ್ವಾಭಾವಿಕ ಸಂಖ್ಯೆ ಸಂಕಲನದಲ್ಲಿ ಆವೃತ್ತತೆಯನ್ನು ಹೊಂದಿದೆಯೇ? ಹೌದು, ಆವೃತ್ತತೆಯನ್ನು ಹೊಂದಿದೆ ಅಲ್ವಾ. ಸ್ವಾಭಾವಿಕ ಸಂಖ್ಯೆ ಏನ್ ಮಾಡಿದೆ? ಸಂಕಲನದಲ್ಲಿ ಆವೃತ್ತತೆಯನ್ನು ಹೊಂದಿದೆ. ಈಗ ನೆಕ್ಸ್ಟ್ ನೋಡುವ. ಇಲ್ಲಿ ಸ್ವಲ್ಪ ವ್ಯವಕಲನ ಮಾಡ್ತೇನೆ.
ವ್ಯವಕಲನದಲ್ಲಿ ಒಂದು ಉದಾಹರಣೆ ತಗೊಳ್ತಾನೆ. 5 - 2. 5 - 2 ಮಾಡಿದಾಗ ಉತ್ತರ ಎಷ್ಟು ಬರ್ತದೆ? 5ರಿಂದ 2 ಕಳೆದಾಗ ಉತ್ತರ 3 ಬರ್ತದೆ. ಇಲ್ಲಿ ಏನಾಗಿದೆ? 3 ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಲ್ವಾ? 3 ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ. ಈಗ ಇನ್ನೊಂದು ನಾನು ಪ್ರಶ್ನೆಯನ್ನ ಕೊಡ್ತೇನೆ ನಿಮಗೆ. 4 - 6 ಮಾಡಿ ನೋಡೋಣ. 4 - 6 ಅಂತ ಹೇಳಿದ್ರೆ ಎಷ್ಟು ಬರ್ತದೆ? 4ರಿಂದ 6 ಕಳಿಲಿಕ್ಕೆ ಆಗುದಿಲ್ಲ, ಆದ್ರೆ ಪೂರ್ಣಾಂಕಗಳಲ್ಲಿ ನಾವು ಕಳಿಬಹುದು. 4ರಿಂದ 6 ಕಳೆದಾಗ -2 ಬರ್ತದೆ. -2 ಸ್ವಾಭಾವಿಕ ಸಂಖ್ಯೆಯಾ? ಇಲ್ಲ, ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾದ್ರೆ ನಾವು ಯಾವುದೇ ಒಂದು ಸಂಖ್ಯೆಯನ್ನ ತಕೊಂಡಾಗ ಅದು ಅಲ್ಲಿ ಏನಾಗ್ತದೆ? ಸಣ್ಣದಾಗಿರ್ಬಹುದು, ದೊಡ್ಡದಾಗಿರ್ಬಹುದು, ಸ್ವಾಭಾವಿಕ ಸಂಖ್ಯೆ ಬರ್ಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಇಲ್ಲಿ ಏನೆಲ್ಲ ಹೇಳ್ಬಹುದು ನಾವು? ಆವೃತತೆಯನ್ನು ಹೊಂದಿಲ್ಲ ಅಲ್ವಾ? ವ್ಯವಕಲನದಲ್ಲಿ ಏನಾಗಿದೆ? ಇವು ಆವೃತತೆಯನ್ನು ಹೊಂದಿಲ್ಲ ಅಂತ ಹೇಳಬಹುದು ಅಲ್ವಾ? ಓಕೆ, ಈಗ ನೆಕ್ಸ್ಟ್ ನೋಡಿ, ಯಾವ ಒಂದು ಮೂಲಭೂತ ಕ್ರಿಯೆ ಮಾಡಬಹುದು? ಗುಣಾಕಾರ. ಗುಣಾಕಾರದಲ್ಲಿ ನೋಡೋಣ. ಗುಣಾಕಾರದಲ್ಲಿ 2 ಸಂಖ್ಯೆಗಳನ್ನ ತಕೊಳ್ಳಿ. ನೀವೇ ಒಂದು ಸಂಖ್ಯೆಗಳನ್ನ ಮಾಡಿ ನೋಡಿ. 4 × 5. 4 × 5 ಎಷ್ಟು? 20. 2 × 4 ಎಷ್ಟು? 8. ಸೊ ಸಣ್ಣದಿಂದ ದೊಡ್ಡದು, ದೊಡ್ಡದಿಂದ ಸಣ್ಣದು ಎರಡೂ ಮಾಡಿದಾಗ ನಮಗೆ ಬಂದ ಉತ್ತರ ಏನಾಗಿತ್ತು? ಹೌದು, ನಮಗೆ ಬಂದ ಉತ್ತರ ಸ್ವಾಭಾವಿಕ ಸಂಖ್ಯೆಯಾಗಿತ್ತು ಅಲ್ವಾ? ನಮಗೆ ಬಂದ ಉತ್ತರ ಏನಾಗಿತ್ತು? ಸ್ವಾಭಾವಿಕ ಸಂಖ್ಯೆಯಾಗಿತ್ತು. ಈಗ ನಾವೇನ್ ಹೇಳ್ಬಹುದು? ಇದು ಆವೃತತೆಯನ್ನು ಹೊಂದಿದೆ ಅಂತ ಹೇಳ್ಬಹುದು. ಆವೃತಗೊಂಡಿದೆ ಅಲ್ವಾ? ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕದಲ್ಲಿ ಅಲ್ಲ, ಸ್ವಾಭಾವಿಕ ಸಂಖ್ಯೆಗಳು ಆವೃತಗೊಂಡಿದೆ. ಹಾಗೆಯೇ ನಾವೀಗ ಭಾಗಾಕಾರ ಮಾಡಿ ನೋಡೋಣ. ಭಾಗಾಕಾರ, ನೀವೊಂದು ಸಂಖ್ಯೆ ತಕೊಳ್ಳಿ. 4/2. ಹೇಗೆ ಭಾಗಿಸ್ತೀರಾ ಇದನ್ನ? 4ಅನ್ನ 2ರಿಂದ ಭಾಗಿಸ್ತೀರಾ. 2 2 4 ಬರ್ತದೆ ಉತ್ತರ. ಸೊ ಬಂದ ಉತ್ತರ ಭಾಗಲಬ್ಧ ಏನಾಗಿದೆ? ಸ್ವಾಭಾವಿಕ ಸಂಖ್ಯೆಯಾಗಿದೆ. ಹೌದು, ಸ್ವಾಭಾವಿಕ ಸಂಖ್ಯೆಯಾಗಿದೆ. ಆದ್ರೆ ಬೇರೆ ಒಂದು ಕೊಡ್ತೇನೆ ನೋಡಿ, ಇಲ್ಲಿ ಕಂಟಿನ್ಯೂ ಮಾಡುವ. ಭಾಗಾಕಾರತೆ 8 ವೇಟ್ 4/8. ಈಗ ನೀವು ಯಾವ್ದ್ರಿಂದ ಭಾಗಿಸ್ಬೇಕು? 4ಅನ್ನ 8ರಿಂದ ಭಾಗಿಸ್ಬೇಕು. ಹೋಗ್ತದಾ? ಇಲ್ಲ, ಹೋಗಲ್ಲ ಅಲ್ಲ. 0 ಬರ್ತದೆ ಇಲ್ಲಿ, ಮತ್ತೆ ದಶಮಾಂಶ ಬಿಂದು ಬರ್ತದೆ ಇಲ್ಲಿ ಅಲ್ವಾ? 0 ಬರ್ತದೆ. ಈಗ ಇಲ್ಲಿ 5 ಹಾಕುವಾಗ 40. 0.5 ಅನ್ನೋದು 0.5 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆಯಾ? ಇಲ್ಲ, ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಲ್ವಾ? ಅಥವಾ ಸ್ವಾಭಾವಿಕ ಸಂಖ್ಯೆ ಅಲ್ಲ. ಇಲ್ಲ, ಸ್ವಾಭಾವಿಕ ಸಂಖ್ಯೆಯಲ್ಲ. ಸ್ವಾಭಾವಿಕ ಸಂಖ್ಯೆಯಲ್ಲ. ಹಾಗಾದ್ರೆ ಇದು ಆವೃತಗೊಂಡಿದೆಯೇ? ಭಾಗಾಕಾರದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಆವೃತಗೊಂಡಿಲ್ಲ ಅಂತ ಹೇಳ್ಬಹುದು ಅಲ್ವಾ? ಭಾಗಾಕಾರದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿಲ್ಲ? ಆವೃತಗೊಂಡಿಲ್ಲ. ಹಾಗಾದ್ರೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಆವೃತಗೊಂಡಿದೆಯೇ ಗೊಂಡಿಲ್ಲವಾ ಏನು ಅಂತ ಹೇಳಿ ನೋಡಿ ಆಯ್ತು ಅಲ್ವಾ? ಈಗ ನಾವು ಮುಂದಕ್ಕೆ ಹೋಗುವ. ಅಂದ್ರೆ 2ನೇ ಸಂಖ್ಯಾ ಒಂದು ಇದು ಯಾವ ಸಂಖ್ಯೆಗಳು? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳನ್ನು ಕೂಡ ಹೀಗೆ ಅಂದ್ರೆ ಸ್ವಾಭಾವಿಕದಲ್ಲಿ ಆವೃತಗೊಂಡಿದೆಯೇ ಅಥವಾ ಗೊಂಡಿಲ್ಲವೇ ಹಾಗೆ ನೋಡ್ತಾ ಹೋಗ್ಬೇಕು. ಇದ್ರಲ್ಲಿ ಕೂಡ ಅರ್ಥ ಆಯ್ತು? ಓಕೆ, ಈಗ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತಗೊಂಡಿದೆಯೇ ಅಂತ ಹೇಳಿ ನೋಡೋಣ. ಮೊದಲಿಗೆ ಸಂಕಲನ ಮಾಡೋಣ. ಸಂಕಲನ ಆಯ್ತಾ? ಈಗ ನನಗೆ ಒಂದು ಸಂಕಲನವನ್ನ ಹೇಳಿ. 0 ಇದೆ. 0 + 5 ಎಷ್ಟು ಬರ್ತದೆ ಉತ್ತರ? 5 ಬರ್ತದೆ. ಹಾಗೆಯೇ ಒಂದು ಉದಾಹರಣೆ ತಗೊಳ್ಳೋದಾದ್ರೆ 4 + 7. 4 + 7 ಎಷ್ಟು ಬರ್ತದೆ ಉತ್ತರ? 4 + 7 4ಕ್ಕೆ 7ನ್ನ ಸೇರಿಸಿದಾಗ ಉತ್ತರ 11 ಬರ್ತದೆ. ಎರಡೂ ಕಡೆಯಲ್ಲಿ ಇದು ಪೂರ್ಣ ಸಂಖ್ಯೆಗಳನ್ನು ಹೊಂದಿದೆ. ಬಂತ ನಮ್ಗೆ ಪೂರ್ಣ ಸಂಖ್ಯೆ? ಹೌದು, ಬಂದ ಉತ್ತರ ಏನಾಗಿದೆ? ಪೂರ್ಣ ಸಂಖ್ಯೆ ಅಲ್ವಾ? ಬಂದ ಉತ್ತರ ಪೂರ್ಣ ಸಂಖ್ಯೆಯಾಗಿದೆ. ಹಾಗಾದರೆ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಏನಾಗಿದೆ? ಆವೃತಗೊಂಡಿದೆ ಅಲ್ವಾ? ಪೂರ್ಣ ಸಂಖ್ಯೆ ಸಂಕಲನದಲ್ಲಿ
ಆವೃತಗೊಂಡಿದೆ ಅಂತ ಹೇಳ್ಬಹುದು ನಾವು ಅಲ್ವಾ, ಆವೃತಗೊಂಡಿದೆ. ಹಾಗೆ ನಾವು ಈಗ ಎರಡನೇದು ವ್ಯವಕಲನ ಮಾಡೋದಾದ್ರೆ ಏನ್ ಮಾಡುವ, ಒಂದು ಸಂಖ್ಯೆ 5 - 7 ಒಂದು ಸಂಖ್ಯೆ. 5ರಿಂದ 7 ಕಳೆಯಿರಿ. ಎಷ್ಟು ಬಂತು ಉತ್ತರ? -2 ಬರ್ತದೆ ಅಲ್ವಾ. 5ರಿಂದ 7 ಕಳೀಲಿಕ್ಕೆ ಆಗುದಿಲ್ಲ, 7ರಿಂದ 5 ಕಳಿಬಹುದು, ಆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಬಹುದು, -7. ಏನ್ ಬಂತು ಈಗ? -7 ಅನ್ನೋದು ಇದು ಪೂರ್ಣ ಸಂಖ್ಯೆಯೇ? ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ. ಅಲ್ವಾ. ಹಾಗಾದ್ರೆ ಪೂರ್ಣ ಸಂಖ್ಯೆ ಎಲ್ಲ. ಹಾಗಾದರೆ ಪೂರ್ಣ ಸಂಖ್ಯೆಗಳು ವ್ಯವಕಲನದಲ್ಲಿ ಏನಾಗಿಲ್ಲ? ಆವೃತವಾಗಿಲ್ಲ. ಸೊ ನಾವು ಹೇಗೆ ಬರಿಬಹುದು? ಪೂರ್ಣ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತಗೊಂಡಿಲ್ಲ ಅಂತ ಬರಿಬಹುದು. ಆವೃತಗೊಂಡಿಲ್ಲ ಅಂದ್ರೆ ವ್ಯವಕಲನ ಮಾಡುವಾಗ ಬರುವ ಉತ್ತರ ಪ್ರತಿಯೊಂದು ಸಲ ಕೂಡ ಪೂರ್ಣ ಸಂಖ್ಯೆ ಆಗಬೇಕೆಂದೇನಿಲ್ಲ. ಈಗ ಗುಣಾಕಾರ ಮಾಡಿ ನೋಡೋಣ. ಗುಣಾಕಾರ ನೋಡುವ. ಗುಣಾಕಾರ ಒಂದು 0 - 3 ಅನ್ನೋ ಒಂದು ಸಂಖ್ಯೆ. ಉತ್ತರ ಎಷ್ಟು ಬರ್ತದೆ? 3 ಬಂತು ಅಲ್ವಾ. ಹಾಗೆ ನೀವು ಬೇರೆ ಸಂಖ್ಯೆ ತಕೊಳ್ಳಿ, 3 - 7 ಮಾಡಿ ನೋಡಿ, 21 ಬಂತು. ಎರಡೂ ಕಡೆಗಳಲ್ಲಿ ನಮ್ಗೆ ಬಂದ ಉತ್ತರ ಏನಾಗಿದೆ? ಹೌದು, ಎರಡೂ ಕಡೆಗಳಲ್ಲಿ ಬಂದ ಉತ್ತರ ಕೂಡ ಪೂರ್ಣ ಸಂಖ್ಯೆಗಳದೇ ಬಂತು ಅಲ್ವಾ, ಪೂರ್ಣ ಸಂಖ್ಯೆಗಳೇ ಬಂತು, ಪೂರ್ಣ ಸಂಖ್ಯೆಗಳು. ಹಾಗಾದರೆ ಇದನ್ನ ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಏನಾಗಿದೆ ಅಂತ ಹೇಳ್ಬಹುದು? ಆವೃತಗೊಂಡಿದೆ ಅಂತ ಹೇಳ್ಬಹುದು. ಅಂದ್ರೆ ಗುಣಾಕಾರ ಮಾಡುವಾಗ ನಮಗೆ ಬರುವ ಉತ್ತರ ಏನಾಗ್ತದೆ? ಪೂರ್ಣ ಸಂಖ್ಯೆಗಳೇ ಆಗ್ತದೆ. ಹಾಗಾಗಿ ನಾವು ಅದನ್ನ ಪೂರ್ಣ ಆವೃತಗೊಂಡಿದೆ ಅಂತ ಹೇಳ್ಬಹುದು. ಹಾಗೆಯೇ ಭಾಗಾಕಾರ ಮಾಡಿ ನೋಡುವ. ಭಾಗಾಕಾರಕ್ಕೊಂದು ಸಂಖ್ಯೆಯನ್ನ ತಕೊಳ್ಳಿ ನೀವೇ. 5/8 ಅನ್ನೋದು ಇದು ಪೂರ್ಣ ಸಂಖ್ಯೆ ಬರ್ತದ? 5/8 ಅನ್ನೋದು ಹೀಗೆ ಬರ್ತದಲ್ವಾ. ಇದು ಪೂರ್ಣ ಸಂಖ್ಯೆಯ? ಅಲ್ಲ, ಇದು ಪೂರ್ಣ ಸಂಖ್ಯೆ ಅಲ್ಲ ಅಂತ ಬರಿಬಹುದು, ಅಥವಾ ಇಲ್ಲ ಅಂತ ಕೂಡ ಬರಿಬಹುದು. ಅಲ್ಲ, ಪೂರ್ಣ ಸಂಖ್ಯೆ ಅಲ್ಲ. ಹಾಗಾದರೆ ಪೂರ್ಣ ಸಂಖ್ಯೆ ಅಲ್ಲ. ಹಾಗಾದರೆ ನೀವು ಯೋಚಿಸಿ, ಇದು ಆವೃತಗೊಂಡಿದೆ ಅಂತ ಹೇಳ್ಬಹುದಾ? ಇಲ್ಲ, ಇದೇನಾಗಿಲ್ಲ, ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತಗೊಂಡಿಲ್ಲ ಅಂತ ಹೇಳ್ಬಹುದು ಅಲ್ವಾ. ನಾವೇನ್ ಮಾಡಿದ್ದೇವೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಸ್ವಾಭಾವಿಕ ಸಂಖ್ಯೆಗಳಾಯ್ತು, ಪೂರ್ಣ ಸಂಖ್ಯೆಗಳಾಯ್ತು. ಈಗ ನಾವು ಯಾವ ಸಂಖ್ಯೆಗಳನ್ನ ತಗೊಳ್ಬೇಕು? ಪೂರ್ಣಾಂಕಗಳನ್ನ ತಗೊಳ್ಬೇಕು. ಮೂರನೇ ಒಂದು ಸಂಖ್ಯೆಗಳ ಗಣ ಅಂದ್ರೆ ಅಥವಾ ಗುಂಪು, ಅವುಗಳು ಏನಾಗಿದೆ? ಪೂರ್ಣಾಂಕಗಳು. ಪೂರ್ಣಾಂಕಗಳಲ್ಲಿ ಏನಾಗಿದೆ ಅನ್ನೋದನ್ನ ನೋಡಿ. ಪೂರ್ಣಾಂಕಗಳನ್ನ ಮಾಡುವ. ಈಗ ಮೊದಲಿಗೆ ನಾವ್ ಏನ್ ಮಾಡ್ಲಿಕ್ಕೆ? ಸಂಕಲನ ಮಾಡ್ಲಿಕ್ಕೆ ಅಲ್ವಾ. ಸಂಕಲನ. ಈಗ ಸಂಕಲನಕ್ಕೆ ಒಂದು ಸಂಖ್ಯೆಗಳನ್ನ ತಗೊಳ್ಬೇಕಲ್ಲ. ಯಾವ ಸಂಖ್ಯೆಗಳಾಗ್ಬೋದು? ಯಾವುದೇ ಸಂಖ್ಯೆಗಳಾಗ್ತದೆ. ಉದಾಹರಣೆ ನಾನು ಬರೀತೇನೆ. ಉದಾಹರಣೆ -6 + 5 ಅನ್ನೋದು ಅಲ್ವಾ. ಎರಡು ಪೂರ್ಣಾಂಕಗಳು, ಮೈನಸ್ ಮತ್ತು ಪ್ಲಸ್. -6 ಮತ್ತು +5 ಇದ್ದಾಗ ನಾವ್ ಏನ್ ಮಾಡ್ಲಿಕ್ಕೆ? ದೊಡ್ಡ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿಲಿಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಲಿಕ್ಕೆ 6ರಿಂದ 5 ಕಳಿಬೇಕು, ಮತ್ತೆ ಮೈನಸ್ ಚಿಹ್ನೆಯನ್ನು ಹಾಕ್ಬೇಕು. ಮತ್ತೊಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆ 2 ತಗೊಳ್ಳೋಣ. 8 + 5 ಇದು ಕೂಡ ಪೂರ್ಣಾಂಕಗಳೇ. 8 + 5 ಅನ್ನೋದು ಉತ್ತರ ಎಷ್ಟು ಬರ್ತದೆ? 13 ಬರ್ತದೆ. ಈಗ ಎರಡೂ ಕಡೆಯಲ್ಲಿ ಬಂದ ಉತ್ತರ ಪೂರ್ಣಾಂಕವೇ? ಹೌದು, ಬಂದ ಉತ್ತರ ಏನಾಗಿದೆ? ಪೂರ್ಣಾಂಕಗಳು ಅಲ್ವಾ. ಬಂದ ಉತ್ತರಗಳು ಕೂಡ ಪೂರ್ಣಾಂಕಗಳು. ಹಾಗಾದರೆ ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತತೆಯನ್ನು ಹೊಂದಿದೆಯೇ? ಆವೃತಗೊಂಡಿದೆ ಅಂತ ಹೇಳ್ಬಹುದಲ್ವಾ. ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತಗೊಂಡಿದೆ. ಹಾಗಾದ್ರೆ ಎರಡನೇ ಒಂದು ಮೂಲಭೂತ ಕ್ರಿಯೆ ಅಂತ ಹೇಳಿದ್ರೆ ಇರುವಂತಹದ್ದು ವ್ಯವಕಲನ. ವ್ಯವಕಲನಕ್ಕೆ ಉದಾಹರಣೆ ಬರೆಯುವುದಾದ್ರೆ 7 - 5 ಅನ್ನೋದು, 7 - 5 ಉತ್ತರ ಎಷ್ಟು ಬರ್ತದೆ? 2 ಬರ್ತದೆ. ಇದು ಏನಾಗಿದೆ? ಪೂರ್ಣಾಂಕ. ಹೌದು. ಈಗ ಇನ್ನೊಂದು ಕೊಡ್ತೇನೆ. -6 - 8 ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ಕೂಡಿಸ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆನ ಹಾಕುವಂತದ್ದು. 6 + 8 ಎಷ್ಟಾಗ್ತದೆ? 14 ಆಗ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಅಂದ್ರೆ -14 ಆಗ್ತದೆ. ಈಗ ಎರಡರಲ್ಲಿ ಕೂಡ ನೋಡಿ, ಎರಡು ಬಂದದ್ದು ಪೂರ್ಣ ಸಂಖ್ಯೆಯ ಪೂರ್ಣಾಂಕವ? ಹೌದು, ಎರಡೂ ಸಂಖ್ಯೆಗಳು ಕೂಡ
ಬಂದ ಉತ್ತರ ಏನಾಗಿದೆ, ಇವುಗಳು ಪೂರ್ಣಾಂಕಗಳು ಆಗಿದೆ. ಹಾಗಾದ್ರೆ ವ್ಯವಕಲನದಲ್ಲಿ ಆವೃತಗೊಂಡಿದೆ ಅಂತ ಹೇಳ್ಬಹುದಾ? ಹೌದು, ಇವು ವ್ಯವಕಲನದಲ್ಲಿ ಏನಾಗಿದೆ, ಆವೃತಗೊಂಡಿದೆ. ಈಗ ಗುಣಾಕಾರ ಮಾಡಿ ನೋಡುವ. ಗುಣಾಕಾರಕ್ಕೆ ಒಂದೆರಡು ಉದಾಹರಣೆಗಳನ್ನ ತಗೊಳ್ಳೋಣ. ಉದಾಹರಣೆ 1, ಗುಣಾಕಾರ ಮಾಡಿ ನೋಡುದಾದ್ರೆ ನೋಡಿ, 5 × 8 ಅನ್ನೋ ಒಂದು ಸಂಖ್ಯೆ. 5 × 8 ಉತ್ತರ ಎಷ್ಟು ಬರ್ತದೆ? 40 ಬರ್ತದೆ. ಪೂರ್ಣಾಂಕವಾ? ಹೌದು, ಪೂರ್ಣಾಂಕ. ಈಗ ಅದೇ -5 × 8 ಅಂತ ಮಾಡಿದ್ರೆ ಉತ್ತರ ಎಷ್ಟು ಬರ್ತದೆ? -40 ಬರ್ತದೆ. ಅದೇ ಸಂಖ್ಯೆ, ಒಂದು ಪ್ಲಸ್ ಒಂದು ಮೈನಸ್ ಅಂತ ತಗೊಂಡೆ. ಈಗ ಎರಡರಲ್ಲಿ ಕೂಡ ಬಂದ ಉತ್ತರ ಏನಾಗಿದೆ? ಪೂರ್ಣಾಂಕವೇ ಆಗಿದೆ. ಹಾಗಾದರೆ ಗುಣಾಕಾರದಲ್ಲಿ ಕೂಡ ಏನಾಗಿದೆ? ಪೂರ್ಣಾಂಕಗಳು ಆವೃತಗೊಂಡಿದೆ ಅಂತ ಹೇಳ್ಬಹುದು ಅಲ್ವಾ? ಬಂದ ಉತ್ತರ ಪೂರ್ಣಾಂಕವೇ ನಮಗೆ ಎರಡೂ ಕಡೆಗಳಲ್ಲಿ ಕೂಡ. ಹಾಗಾದ್ರೆ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಆವೃತಗೊಂಡಿದೆ. ಈಗ ಭಾಗಾಕಾರ, ಕೊನೆಯ ಒಂದು ಮೂಲಭೂತ ಕ್ರಿಯೆ ಅಂತ ಹೇಳಿದ್ರೆ ಭಾಗಾಕಾರ ಮಾಡಿ ನೋಡುವ. ಭಾಗಾಕಾರ ಮಾಡುವಾಗ ಒಂದು ಉದಾಹರಣೆ ನೋಡಿ, ಯಾವುದು ಆಗ್ತದೆ? 5/8. ಆಗ ನಾನು ತಗೊಂಡದ್ದು ಉದಾಹರಣೆ 5/8. ಉತ್ತರ ಎಷ್ಟು ಬರ್ತದೆ? 5/8 ಬರ್ತದೆ. ಇದು ಪೂರ್ಣಾಂಕವಾ? ಅಲ್ಲ, ಇದು ಪೂರ್ಣಾಂಕ ಅಲ್ಲ ಅಲ್ವಾ? ಇದು ಪೂರ್ಣಾಂಕ ಅಲ್ಲ. ಪ್ಲಸ್ ಮೈನಸ್ ಬಂದ್ರೆ ಮಾತ್ರ ಪೂರ್ಣಾಂಕ. ಭಿನ್ನರಾಶಿ ದಶಮಾಂಶಗಳು ಬಂದ್ರೆ ಪೂರ್ಣಾಂಕಗಳಲ್ಲ. ಹಾಗಾದ್ರೆ ಇದು ಭಾಗಾಕಾರದಲ್ಲಿ ಏನಾಗಿಲ್ಲ? ಆವೃತಗೊಂಡಿಲ್ಲ ಅಂತ ಹೇಳ್ಬೋದು ಅಲ್ವಾ? ಭಾಗಾಕಾರದಲ್ಲಿ ಆವೃತಗೊಂಡಿಲ್ಲ. ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತಗೊಂಡಿದೆ, ವ್ಯವಕಲನದಲ್ಲಿ ಆವೃತಗೊಂಡಿದೆ, ಗುಣಾಕಾರದಲ್ಲಿ ಆವೃತಗೊಂಡಿದೆ. ಆದ್ರೆ ಭಾಗಾಕಾರದಲ್ಲಿ ಏನಾಗಿಲ್ಲ? ಆವೃತಗೊಂಡಿಲ್ಲ. ಈಗ ನಾವು ನೆಕ್ಸ್ಟ್ ಇದನ್ನ ಹಾಕಬೇಕು? ಪೂರ್ಣಾಂಕಗಳಾಯ್ತು ಅಲ್ವಾ? ಈಗ ಕೊನೆಗೆ ಬರುವಂತಹದ್ದು, ನಾವು ಕಲಿಯುವಂತಹದ್ದು ಭಾಗಲಬ್ಧ ಸಂಖ್ಯೆಗಳು. ಈಗ ಭಾಗಲಬ್ಧ ಸಂಖ್ಯೆಗಳು ಆವೃತಗೊಂಡಿದೆಯೇ ಏನು ಅಂತ ಹೇಳಿ ನೋಡ್ಬೇಕು ಅಲ್ವಾ? ನಾವು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಈಗಾಗಲೇ ಕಲ್ತಿರುವ ಹಾಗೆ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಯಾವ ರೀತಿಯಲ್ಲಿ ಬರಿತೇವೆ? ಭಿನ್ನರಾಶಿಯ ರೂಪದಲ್ಲಿ ಬರಿತೇವೆ. ಈಗ P ಮತ್ತು Q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆಯಾದರೆ, ಆದ್ರೆ Q ಯಾವತ್ತು ಯಾವುದಕ್ಕೆ ಸಮ ಅಲ್ಲ? 0ಗೆ ಸಮ ಆಗಿರ್ಬೋದು. ಭಾಗಿಸುವ ಸಂಖ್ಯೆ ಏನಿದೆ ನೋಡಿ, ಭಾಜ್ಯ ಮತ್ತು ಭಾಜಕ ಏನಿದೆ ನೋಡಿ, ಅದು 0ಗೆ ಸಮ ಆಗಿರಬಾರ್ದು. ಆಯ್ತಾ? ಇವುಗಳು ಪೂರ್ಣಾಂಕಗಳು. ಆಯ್ತಾ? ಇದು ಪೂರ್ಣಾಂಕ ಆಗಿರಬಹುದು. ಪೂರ್ಣಾಂಕ ಅಂತ ಹೇಳಿದ್ರೆ ಪ್ಲಸ್ ಆಗಿರ್ಬಹುದು, 0 ಆಗಿರ್ಬಹುದು, ಮೈನಸ್ ಆಗಿರಬಹುದು. ಆದ್ರೆ Q ಮಾತ್ರ 0ಗೆ ಸಮ ಆಗಿರ್ಬೋದು. ಮತ್ತು ಇದನ್ನ ನಾವು ಹೇಗೆ ಬರಿತೇವೆ? ಇದು ಯಾವತ್ತು ಯಾವ ರೂಪದಲ್ಲಿ ಇರ್ತದೆ? P/Q ರೂಪದಲ್ಲಿ ಇರ್ತದೆ. P/Q ರೂಪದಲ್ಲಿ ಇರುವಂತಹ ಸಂಖ್ಯೆ. ಆಯ್ತಾ? ಇರುವಂತಹ ಸಂಖ್ಯೆಯನ್ನ ನಾವು ಏನಂತ ಕರಿತೇವೆ? ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಇರುವಂತಹ ಸಂಖ್ಯೆ ಅಂತ ಬರಿತೇನೆ. ಇರುವಂತಹ ಸಂಖ್ಯೆ, ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೇವೆ. ಇದಕ್ಕೆ ಉದಾಹರಣೆ ತಗೊಳ್ಳೋದಾದ್ರೆ ಯಾವ ಉದಾಹರಣೆ ಕೂಡ ಆಗ್ತದೆ. 2/3, 6/7, -9/5 ಇತ್ಯಾದಿ. ಇವೆಲ್ಲವೂ ಏನಾಗಿದೆ? ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಆಗಿದೆ. ಈಗ ಇದು ಆವೃತಗೊಂಡಿದೆಯೇ? ಯಾವುದ್ರಲ್ಲಿ? ಗಣಿತದ ಮೂಲಭೂತ ಕ್ರಿಯೆಗಳಲ್ಲಿ ಆವೃತಗೊಂಡಿದೆಯೇ ಎಂದು ನೋಡ್ಬೇಕು ನಾವೀಗ. ಆಯ್ತಾ? ಮೊದಲಿಗೆ ನಾವ್ ಏನ್ ಮಾಡ್ತಾ ಇದ್ದೇವೆ? ಆಗ ಮೊದಲಿಗೆ ಯಾವ ಸಂಖ್ಯೆಯನ್ನ ತಗೊಂಡದ್ದು ನಾವು? ಯಾವ ಕ್ರಿಯೆಯನ್ನ ತಗೊಂಡದ್ದು? ಸಂಕಲನವನ್ನು ಅಲ್ವಾ? ಸಂಕಲನ ಮಾಡಿ ನೋಡುವ. ಸಂಕಲನದಲ್ಲಿ ಇದು ಆವೃತಗೊಂಡಿದೆ ಅಂತ ಹೇಳಿ ನೋಡ್ಬೇಕು. ಇದು 4ನೇ. ಆಯ್ತಾ? ಒಂದ್ ನಿಮಿಷ. ಓಕೆ. ಉದಾಹರಣೆ, ಸಂಕಲನದಲ್ಲಿ ಆವೃತಗೊಂಡಿದೆಯೇ ಅಂತ ತಗೊಳ್ಳೋದಾದ್ರೆ, ಉದಾಹರಣೆಗೆ ಯಾವುದೇ ಸಂಖ್ಯೆಗಳನ್ನ ತಗೊಳ್ಬಹುದು. ನಾನೀಗ 2 ಸಂಖ್ಯೆಗಳನ್ನ ತಗೊಳ್ತೇನೆ. ಒಂದು 3/8 ಮತ್ತೊಂದು -5/7 ಅನ್ನೋದು. ಈಗ ಇದನ್ನ ಮಾಡಿ ನೋಡಿದಾಗ ನಮಗೆ ಏನ್ ಬರ್ಬೇಕು? ಭಾಗಲಬ್ಧ ಸಂಖ್ಯೆ ಬರ್ಬೇಕು. ನೋಡು ಹೇಗೆ ಬರ್ತದೆ ಅಂತ. ಇದನ್ನ ಹೇಗೆ ಮಾಡಿ ನೋಡುದು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ವಾ? ಇದನ್ನ ಮತ್ತು ಹೀಗೆ, ಇದನ್ನ ಮತ್ತು ಹೀಗೆ, ಇದನ್ನ ಇಲ್ಲಿಂದ ಇಲ್ಲಿಗೆ. 3 ×
7 ಪ್ಲಸ್ ಅಲ್ವಾ, ಹಾಗೆ ಮಾಡುದು. ಮತ್ತೆ ಹೇಳಿ ನನಗೆ, 3 ಗುಣಿಸು 7 ಪ್ಲಸ್ 8 ಗುಣಿಸು -5 ಭಾಗಿಸು 8 7 8 7 ಎಷ್ಟು ಬರ್ತದೆ? 56. ಈಗ ಇದನ್ನ ನೋಡುದಾದ್ರೆ 3 7 21 ಪ್ಲಸ್ 8 5 ಎಷ್ಟು ಬರ್ತದೆ? -40 ಬರ್ತದೆ. ಈಗ ಪ್ಲಸ್ ಮತ್ತು ಮೈನಸ್ ಇದ್ದಾಗ ನಾವ್ ಏನ್ ಮಾಡ್ಲಿಕ್ಕೆ? ಮೈನಸ್ ಮಾಡ್ಲಿಕ್ಕೆ ಅಲ್ವಾ? ಸೊ ಪ್ಲಸ್ ಮೈನಸ್ ಇದ್ದಾಗ ಮೈನಸ್. 21ರಿಂದ 40 ಕಳಿಬೇಕು. ಎಷ್ಟು ಬರ್ತದೆ? 40ರಿಂದ 21 ಕಳೆದಾಗ ಎಷ್ಟು ಬರ್ತದೆ ನೋಡಿ? 40ರಿಂದ 21 ಕಳೆದಾಗ 19 ಬರ್ತದೆ. -19 ಭಾಗಿಸು 56. ಈಗ -19 ಭಾಗಿಸು 56 ಅನ್ನೋದು ಭಾಗಲಬ್ಧ ಸಂಖ್ಯೆಯೇ? ಹೌದು, ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ? ಅಲ್ಲಿ ಜಾಗ ಇಲ್ಲ, ನಾನು ನೆಕ್ಸ್ಟ್ಗೆ ಬರ್ತೇನೆ. ಅಲ್ಲಿ ಹೌದು, ಭಾಗಲಬ್ಧ ಸಂಖ್ಯೆ ಅಲ್ವಾ? ಇದೊಂದು ಏನಾಗಿದೆ? ಭಾಗಲಬ್ಧ ಸಂಖ್ಯೆಯಾಗಿದೆ. ಹಾಗಾದ್ರೆ ನಾವ್ ಏನ್ ಹೇಳ್ಬಹುದು? ಇದು ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಆವೃತಗೊಂಡಿದೆ ಅಂತ ಹೇಳ್ಬಹುದು ಅಲ್ವಾ? ಆವೃತಗೊಂಡಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ನೆಕ್ಸ್ಟ್ ವ್ಯವಕಲನ ಮಾಡಿ ನೋಡುವ. ವ್ಯವಕಲನದಲ್ಲಿ ಆವೃತಗೊಂಡಿದೆಯೇ ಅಂತ ಹೇಳಿ ನೋಡೋದಾದ್ರೆ ನೋಡಿ, ಎರಡು ವ್ಯವಕಲನದ ಒಂದು ಯಾವ್ದಾದ್ರು ನಿಮ್ಗೆ ವ್ಯವಕಲನದ ಒಂದು ಏನು ಉದಾಹರಣೆಗಳನ್ನ ತಗೊಳ್ಬಹುದು. ಉದಾಹರಣೆ -5/7 ಮತ್ತೆ 2/3. ಆಯ್ತಾ? 2/3 ಇದು ಉತ್ತರ ಅಂದ್ರೆ ಇದು ಪ್ರಶ್ನೆ. ಎರಡು ಸಂಖ್ಯೆಗಳು, ಇದನ್ನ ವ್ಯವಕಲನ ಮಾಡಿ ನೋಡ್ಬೇಕು. ಹೇಗೆ ವ್ಯವಕಲನ ಮಾಡಿ ನೋಡುದು? ನಾನು ಇಲ್ಲಿ ಮಾಡ್ತೇನೆ ನೋಡಿ. -5/7 ಮೈನಸ್ 2/3 ಹೇಗೆ ಮಾಡುದು? ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಂದ್ರೆ ಛೇದದಿಂದ ಛೇದಕ್ಕೆ. 3 5 3 ಗುಣಿಸು -5 ನೋಡಿ, -5 ಮೈನಸ್ 7 ಗುಣಿಸು 12 ಭಾಗಿಸು 7 ಗುಣಿಸು 3. ಈಗ 3 5 ಎಷ್ಟಾಗ್ತದೆ? -15. 15 ಇರುವ ಕಾರಣ -15 ಮೈನಸ್ 7 2 14 ಭಾಗಿಸು 7 3 21. ಅಲ್ಲಿ ಜಾಗ ಎಲ್ಲ ಕೆಳಗೆ ಬರಿತೇನೆ ನೋಡಿ. -15 -14 ಮೈನಸ್ ಮೈನಸ್ ಇದ್ದಾಗ ನಾವ್ ಏನ್ ಮಾಡ್ಲಿಕ್ಕೆ? ಕೂಡಿಸ್ಲಿಕ್ಕೆ. ಎಷ್ಟು ಬರ್ತದೆ? 29 ಬರ್ತದೆ. -29 ಭಾಗಿಸು 21. ಈಗ ಇದು ಭಾಗಲಬ್ಧ ಸಂಖ್ಯೆಯೇ? ಹೌದು, ಇದೊಂದು ಭಾಗಲಬ್ಧ ಸಂಖ್ಯೆ. ಹೌದು, ಇದೊಂದು ಏನಾಗಿದೆ? ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದ್ರೆ ನಾವ್ ಏನ್ ಹೇಳ್ಬಹುದು? ಪೂರ್ಣ ಅಲ್ಲ, ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತಗೊಂಡಿದೆ ಎಂದು ಹೇಳ್ಬಹುದು ನಾವು ಅಲ್ವಾ? ನೆಕ್ಸ್ಟ್ ಗುಣಾಕಾರಕ್ಕೆ ಬರೋಣ. ಗುಣಾಕಾರಕ್ಕೆ ಬರೋದಾದ್ರೆ ಈಗ ಗುಣಾಕಾರದಲ್ಲಿ ಎರಡು ಸಂಖ್ಯೆಗಳನ್ನ ನಾವು ತಕೊಳ್ಬೇಕು. ಗುಣಾಕಾರಕ್ಕೆ ಯಾವುದು ಆಗ್ತದೆ? -2/3 ಹಾಗೆ 4 ಮತ್ತು 5. ಈಗ ಇದನ್ನ ಗುಣಿಸುವುದಾದ್ರೆ -2/3 ಗುಣಿಸು 4/5 ನೋಡಿ. ಗುಣಾಕಾರದಲ್ಲಿ ಯಾವತ್ತು ಅಂಶದಿಂದ ಅಂಶಕ್ಕೆ ಗುಣಿಸ್ಲಿಕ್ಕೆ, ಛೇದದಿಂದ ಛೇದಕ್ಕೆ ಗುಣಿಸ್ಲಿಕ್ಕೆ. 2 ಗುಣಿಸು 4 ಅಲ್ವಾ ಭಾಗಿಸು 3 ಗುಣಿಸು 5. -2 ಅಲ್ಲಿ 2 ಗುಣಿಸು 4 ಎಷ್ಟು? 8. ಮತ್ತೆ ಮೈನಸ್ ಇರುವ ಕಾರಣ ಮೈನಸ್ ಹಾಕ್ಲಿಕ್ಕೆ. 3 5 ಎಷ್ಟು? 15 ಅಲ್ವಾ? ಇದೊಂದು ಭಾಗಲಬ್ಧ ಸಂಖ್ಯೆಯಾ? ಹೌದು, ಇದೊಂದು ಭಾಗಲಬ್ಧ ಸಂಖ್ಯೆ. ಹೌದು, ಏನಾಗಿದೆ? ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದ್ರೆ ನಾವು ಏನಂತ ಹೇಳಬಹುದು? ಇದು ಕೂಡ ಗುಣಾಕಾರದಲ್ಲಿ, ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತಗೊಂಡಿದೆ ಎಂದು ಹೇಳಬಹುದು. ಆವೃತಗೊಂಡಿದೆ ಎಂದು ಹೇಳಬಹುದು. ಈಗ ನಾವು ನೆಕ್ಸ್ಟ್ ಇದಕ್ಕೆ ಬೇರೆ ಉದಾಹರಣೆ ನಿಮ್ಗೆ ಬೇಕಾದ್ರೆ ತಗೊಳ್ಬಹುದು. ನಾನು ತಗೊಳ್ತಾ ಇಲ್ಲ, ಒಂದೇ ಸಾಕು ಅಂತ ಹೇಳಿ ಭಾಗಾಕಾರ ಮಾಡಿ ನೋಡೋಣ. ಭಾಗಾಕಾರ ನೋಡುವ. ಭಾಗಾಕಾರ ಹೇಗೆ ಮಾಡುದು? -5/3 ಮತ್ತೆ 2/5 ಅನ್ನೋ ಒಂದು ಸಂಖ್ಯೆ. ಇದನ್ನ ಹೇಗೆ ಬರೆಯುವುದು? -5/3 ಭಾಗಿಸು 2/5. ಭಾಗಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆ, ಭಾಗಾಕಾರ ಚಿಹ್ನೆಯನ್ನ ತೆಗಿಬೇಕಾದ್ರೆ ನಾವು ಅದರ ವಿಲೋಮ ಬರಿಬೇಕು. ಯಾವ್ದ್ರದು? ಈ ಸಂಖ್ಯೆಯ 2/5 ವಿಲೋಮ ಬರೀಬೇಕು ನಾವು. ವಿಲೋಮ ಅಂತ ಹೇಳಿದ್ರೆ ಏನು? ಅದನ್ನು ಉಲ್ಟಾ ಪಲ್ಟಿ ಮಾಡುದು. ಮೇಲೆ 5 ಬರೆಯುವುದು, ಕೆಳಗೆ 2 ಬರೆಯುವುದು. ಸೊ ಮತ್ತೆ ಇದನ್ನ
ಚೇಂಜ್ ಮಾಡುದು, ಮೇಲೆ 5 ಬರೆಯುವುದು, ಕೆಳಗೆ 2 ಬರೆಯುವುದು. ಈಗ ಏನಾಗ್ತದೆ, ಮೇಲೆ 5 ಮತ್ತು ಕೆಳಗೆ 2 ಬರ್ದಾಗ ಇದನ್ನ ನೋಡಿ, ಮಾಡಿ ನೋಡುವ. 2 2ಲಿ ಏನಾಗ್ತದೆ, 5 5ಲಿ -25, 3 2ಲಿ ಎಷ್ಟಾಗ್ತದೆ, 6 ಆಗ್ತದೆ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಈಗ ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು ಅಲ್ವಾ. ಇದು ಒಂದು ಉದಾಹರಣೆ 1 ಇದು ಉದಾಹರಣೆ 1. ನೆಕ್ಸ್ಟ್ ಒಂದು ಉದಾಹರಣೆ ನೋಡೋಣ ನಾವು. ಉದಾಹರಣೆ 2 ಮಾಡೋಣ. ಉದಾಹರಣೆ 2, ಅದಕ್ಕೆ ಉದಾಹರಣೆ -3/8 ಭಾಗಿಸು -2/9. ಏನ್ ಮಾಡ್ಬೇಕು ನಾವು ಈಗ? ಭಾಗಿಸುವಾಗ ಭಾಗಿಸಿ ನೋಡೋಣ. -3/8 ಗುಣಾಕಾರದ ಚಿಹ್ನೆ ಆಗ್ತದೆ, 9/-2 ಆಗ್ತದೆ. ಅಂಶದಿಂದ ಅಂಶಕ್ಕೆ ಗುಣಿಸುವ ಕಾರಣ 9 3ಲಿ 27 -27, 8 2ಲಿ 16, ಮೈನಸ್ ಕ್ಯಾನ್ಸಲ್ ಆಗ್ತದೆ, 27/16 ಆಗ್ತದೆ. ಇದು ಏನಾಗಿದೆ? ಹೌದು, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಅಲ್ವಾ. ಇದೊಂದು ಭಾಗಲಬ್ಧ ಸಂಖ್ಯೆ. ಆದರೆ ಇಷ್ಟು ಆದ್ರೂ ಕೂಡ ನಾವು ಯಾವುದೇ ಸಂಖ್ಯೆಯನ್ನ, ಎ ಒಂದು ಭಾಗಲಬ್ಧ ಸಂಖ್ಯೆ ಆದರೆ, ಎ ಭಾಗಲಬ್ಧ ಸಂಖ್ಯೆಯಾದರೆ a/0 ಇದು ವ್ಯಾಖ್ಯಾನ ಆಗುದಿಲ್ಲ. ಅಂದ್ರೆ ನಾವು ಇದೊಂದು ಪೂರ್ಣಾಂಕ ಆಗಿದ್ದರೂ ಕೂಡ ಅದು ಏನಾಗುದಿಲ್ಲ, ಭಾಗಿಸ್ಲಿಕ್ಕೆ ಆಗುದಿಲ್ಲ. ಯಾವುದೇ ಸಂಖ್ಯೆಯನ್ನ 0ಯಿಂದ ಭಾಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಏನಂತ ಹೇಳ್ಬಹುದು? ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತಗೊಂಡಿಲ್ಲ ಅಂತ ಹೇಳ್ತೇವೆ. ಆವೃತಗೊಂಡಿಲ್ಲ. ಅರ್ಥ ಆಗ್ತಾ ಉಂಟಾ? ಏನ್ ಮಾಡ್ಬೋದು? ಇದನ್ನ ಆವೃತಗೊಂಡಿಲ್ಲ. 0ನ್ನ ತೆಗೆದು ಹಾಕಿದ್ರೆ ಒಂದು ವೇಳೆ ಮತ್ತೆ ಎಲ್ಲವೂ ಸಂಖ್ಯೆಗಳು ಭಾಗ ಆಗಿ ಹೋಗ್ತದೆ. ಈಗ ನಾವು ನೋಡಿದ 2 ಉದಾಹರಣೆಗಳಲ್ಲಿ ಕೂಡ ಏನಾಯ್ತು? ಭಾಗಲಬ್ಧ ಸಂಖ್ಯೆ ಆಯ್ತು. ಆದ್ರೆ ನಮ್ಗೆ 0ನ್ನ ತೆಗೆದು ಹಾಕ್ಲಿಕ್ಕೆ ಆಗದ ಕಾರಣ. ಯಾಕೆ 0ನ್ನ ತೆಗೆದು ಹಾಕ್ಲಿಕ್ಕೆ ಆಗುದಿಲ್ಲ? ಯಾಕೆ ಹೇಳಿದ್ರೆ, ಈಗ ಒಂದು ಸ್ವಾಭಾವಿಕ ಸಂಖ್ಯೆಗಳ ಒಂದು ಗುಂಪಾದ್ರೆ, ಸ್ವಾಭಾವಿಕ ಸಂಖ್ಯೆಗಳನ್ನ ಗುಂಪನ್ನ ಹೊಂದಿರುವಂತಹದ್ದು ಯಾವುದು? ಪೂರ್ಣ ಸಂಖ್ಯೆಗಳ ಗುಂಪು. ಪೂರ್ಣ ಸಂಖ್ಯೆಗಳ ಗುಂಪನ್ನು ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಗುಂಪನ್ನ ಹೊಂದಿರುವಂತಹದ್ದು ಯಾವುದು? ಇಂಟೀಜರ್ಸ್, ಅಂದ್ರೆ ಪೂರ್ಣಾಂಕಗಳ ಗುಂಪು. ಪೂರ್ಣಾಂಕಗಳ ಗುಂಪನ್ನು, ಸ್ವಾಭಾವಿಕ ಸಂಖ್ಯೆಯನ್ನ, ಪೂರ್ಣ ಸಂಖ್ಯೆಗಳನ್ನ ಎಲ್ಲವನ್ನ ಹೊಂದಿರುವಂತಹ ಸಂಖ್ಯೆ ಯಾವುದು? ಭಾಗಲಬ್ಧ ಸಂಖ್ಯೆ. ಅಂದ್ರೆ ಆರ್ ಅಂತ ಹೇಳ್ತೇವೆ. ರಾಷನಲ್ ನಂಬರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಆಯ್ತಾ? ರಾಷನಲ್ ನಂಬರ್ಸ್ ಅಂತ ಹೇಳ್ತೇವೆ. ನೋಡಿ, ಆರ್ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಇವೆಲ್ಲವನ್ನ ಒಳಗೊಂಡಿದೆ. ಆದ್ರಿಂದ 0ಯಿಂದ ಭಾಗಿಸುವಾಗ ಕೂಡ ನಮ್ಗೆ ಭಾಗಲಬ್ಧ ಸಂಖ್ಯೆ ಬರ್ಬೇಕಿತ್ತು. ಆದ್ರೆ ಬರದ ಕಾರಣ ಇದು ಭಾಗಲಬ್ಧದಲ್ಲಿ ಏನಾಗಿಲ್ಲ ಅಂತ ಹೇಳ್ತೇವೆ? ಆವೃತಗೊಂಡಿಲ್ಲ ಅಂತ ಹೇಳ್ತೇವೆ. ಆಯ್ತಾ? ಯಾಕೆ ಹೇಳಿದ್ರೆ ಅದ್ರ ಗುಂಪಲ್ಲಿ ಇದೆ ಅಲ್ವಾ ಅದು. ಅರ್ಥ ಆಗ್ತಾ ಉಂಟ ನಿಮಗೆ? ಆ ಸಂಖ್ಯೆಗಳ ಗುಂಪಲ್ಲಿ 0 ಕೂಡ ಸೇರಿರುವ ಕಾರಣ ನಮ್ಗೆ ಬರ್ಬೇಕಿತ್ತು, ಉತ್ತರ ಬರ್ಲಿಲ್ಲ. ಅದಕ್ಕೋಸ್ಕರ ನಾವು ಏನಂತ ಹೇಳ್ತೇವೆ? ಭಾಗಲಬ್ಧದಲ್ಲಿ ಅಥವಾ ಭಾಗಾಕಾರದಲ್ಲಿ ಏನಾಗಿಲ್ಲ, ಭಾಗ ಸಂಖ್ಯೆಗಳು ಆವೃತಗೊಂಡಿಲ್ಲ ಅಂತ ಹೇಳ್ತೇವೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತದ್ದು ಆವೃತ ಗುಣದ ಬಗ್ಗೆ ಕಲ್ತಿದ್ದೇವೆ. ಮುಂದಿನ ತರಗತಿಯಲ್ಲಿ ಪರಿವರ್ತನೆಯ ಗುಣ ಮತ್ತು ಸಹವರ್ತನೆಯ ಗುಣವನ್ನ ಕಲಿಯುವ. ಇವತ್ತಿನ ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.